ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಮದುವೆ ಇದೆ. ಸೊ ಇವ್ರ ಫ್ರೆಂಡ್ ಮದುವೆಯಲ್ಲಿ ಏನೆಲ್ಲ ಆಗುತ್ತೆ ಏನೇನು ನೋಡೋಣ ಬನ್ನಿ. ಸೊ ಫೈನಲಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸ್ಯಾಟರ್ಡೇ ಆಗಿದ್ದರಿಂದ ರೋಡ್ ತುಂಬ ಟ್ರಾಫಿಕ್ ಇತ್ತು. ಆಮೇಲೆ ಬೇರೆ ಊರಿಂದ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತಾರಲ್ವ, ವರ್ಕ್ ಪರ್ಪಸ್ ಆ್ಯಂಡ್ ಎಜುಕೇಷನ್ ಪರ್ಪಸ್ಗೋಸ್ಕರ ಅವ್ರವ್ರ ಊರಿಗೆ ಅವರು ಸ್ಯಾಟರ್ಡೇ ಬಂತು ಅಂತ ಅಂದರೆ ಅವರು ಊರಿಗೆ ಹೋಗ್ತಿರ್ತಾರೆ. ಅದು ಅವ್ರಿಗೊಂಥರ ಖುಷಿ. ಆಮೇಲೆ ಆ್ಯಂಡ್ ಬೆಂಗಳೂರಿಯನ್ಸ್ ಕೂಡ ಐ ಟಿಲಿ ವರ್ಕ್ ಮಾಡಿ ಸಾಕಾಗಿರುತ್ತೆ. ಹಾಗಾಗಿ ಅವರು ಟ್ರಿಪ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರಲ್ವ, ಹಾಗಾಗಿ ರೋಡ್ ತುಂಬ ಟ್ರಾಫಿಕ್ ಇತ್ತು. ಸೊ ಫೈನಲಿ ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ನಮ್ಮ ಟ್ರೈನ್ ಟೈಮ್ ಬಂದು 1 o'clock ಇತ್ತು, ಸಿದ್ಧಗಂಗಾ ಎಕ್ಸ್ಪ್ರೆಸ್ ಅಂತ. ನಾವು ಫ್ಯಾಮಿಲಿ ಫುಲ್ ಮದುವೆಗೆ ಹೊರಟಿದ್ರಿಂದ ಆಮೇಲೆ ಇವ್ರ ಫ್ರೆಂಡ್ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದರು. ಆ್ಯಂಡ್ ಫೈನಲಿ ರೈಲ್ವೆ ಸ್ಟೇಷನ್ಗೂ ರೀಚ್ ಆದ್ವಿ ದಾವಣಗೆರೆಗೆ. ದಾವಣಗೆರೆ ಇಳಿದ ತಕ್ಷಣ ಅಲ್ಲಿರೋ ಫೇಮಸ್ ಐಟಮ್ ಅಂತಂದರೆ ಬೆಣ್ಣೆ ದೋಸೆ. ದಾವಣಗೆರೆ ರೈಲ್ವೆ ಸ್ಟೇಷನ್ ಇಳಿದ ತಕ್ಷಣ ಯಾವಾಗ ಬೆಣ್ಣೆ ದೋಸೆ ತಿನ್ನಿಸ್ತೀವೋ ಅಂತ ಇತ್ತು. ಸಿಟಿ ಒಳಗಡೆ ಹೋಗಿ ಒಂದು ಪ್ಲೇಟೆಲ್ಲ ಬೆಣ್ಣೆ ದೋಸೆ ತಿಂದ್ಕೊಂಡು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಕನ್ವೆನ್ಷನ್ ಹಾಲ್ ಕಡೆಗೆ. ಕನ್ವೆನ್ಷನ್ ಹಾಲ್ ಎಂಟ್ರಿ ಒಳಗಡೆ ಗಣೇಶ ವಿಗ್ರಹ ಇಟ್ಟಿದ್ರು, ನಿರ್ವಿಘ್ನವಾಗಿ ಎಲ್ಲ ಒಳ್ಳೆ ಕಾರ್ಯಗಳು ನಡೀಲಿ ಅಂತ ಹೇಳಿ. ಸೊ ಇವ್ರ ಫ್ರೆಂಡ್ ಬಂದು ಲಂಬಾನೀಸ್. ಸೊ ಅವರ ರಿಚುವಲ್ಸ್ ಪ್ರಕಾರ ಮದುಮಗನ ಹೀಗೆ ಕರ್ಕೊಂಡು ಬಂದಿದ್ರು. ಸೊ ನಾವು ಒಂದು ಅಕ್ಕ ಇರಲಿ ಅಂತ ಹೇಳಿ ಅವ್ರ ಜೊತೆ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡ್ವಿ. ಹಾಗೆ ಹಾಲ್ ನೋಡ್ತಿರ್ಬೋದು. ಸಾಯಂಕಾಲ ರಿಸೆಪ್ಷನ್ಗೆ ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ನ ಮಾಡಿದರು. ಈ ಡೆಕೋರೇಷನ್ ಸ್ಟೇಜ್ ಇದು. ಮದುಮಗ ಕೊನೆಗೂ ಸೂಟೆಲ್ಲ ಹಾಕ್ಕೊಂಡು ರೆಡಿ ಆದರು. ಹಾಗೆ ನಮ್ಮ ಹಸ್ಬೆಂಡ್ ಜೊತೆ ಅವರೊಂದು ಫೋಟೋ ತೆಗೆಸ್ಕೊಂಡ್ರು, ಮತ್ತು ಅವ್ರ ಫ್ರೆಂಡ್ಸ್ ಕೂಡ ಎಲ್ಲ ತೆಗೆಸ್ಕೊಳ್ತಿದ್ರು ಫೋಟೋಸ್ನ. ಅದಾದಮೇಲೆ ಬ್ರೈಡ್ ಆ್ಯಂಡ್ ಗ್ರೂಮ್ ಎಂಟ್ರಿ ಇತ್ತು ಸಂಜೆ ರಿಸೆಪ್ಷನ್ಗೆ. ಹಾಗೆ ನಾವು ಯಾಕೆ ಒಂದು ಎಂಟ್ರಿ ಕೊಡಬಾರ್ದು ಅಂತ ಒಂದು ಸ್ಲೋಮೋಲಿ ವೀಡಿಯೋ ಕೂಡ ತೆಗೆಸ್ಕೊಂಡ್ವಿ. ಈಗಿನ ಟ್ರೆಂಡ್ ಪ್ರಕಾರ ಫೋಟೋ ಬೂತ್ ಅನ್ನೋದು ತುಂಬ ಟ್ರೆಂಡಿಂಗಲ್ಲಿದೆ. ಹಾಗೆ ಫೋಟೋ ಬೂತಲ್ಲಿ ಎಲ್ಲ ಫೋಟೋ ತೆಗೆಸ್ಕೊಂಡ್ವಿ. ನಾನು ರೆಡಿಯಾಗಿದ್ದ ಕಾರಣ ಒಂದೆರಡು ಸ್ಲೋಮೋ ವೀಡಿಯೋ ಕೂಡ ತೆಗೆಸ್ಕೊಂಡ್ವಿ. ಏನೇ ಹೇಳಿ ಮದುವೆಯಲ್ಲಿ ರೆಡಿಯಾಗೋ ಖುಷಿನೇ ಬೇರೆ. ಎಷ್ಟೇ ಫೋಟೋ ವೀಡಿಯೋಸ್ ತೊಗೊಂಡ್ರೂ ಮನಸ್ಸಿಗೆ ತೃಪ್ತಿನೇ ಅನಿಸೋದಿಲ್ಲ. ರೆಡಿ ಆದಾಗ ಯಾವ್ದಾದ್ರು ಪೋಸ್ ಇದೆಯೋ ಎಲ್ಲ ಥರನೂ ಯೋಚನೆ ಮಾಡಿ ಫೋಟೋಸ್ ವೀಡಿಯೋಸ್ ತಗೊಳ್ತಾ ಇದ್ದೆ ನಾನು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮದುವೆ ದಿನ. ಮದುವೆ ಮುಹೂರ್ತ ಬಂದು 11:30ಗೆ ಇತ್ತು. ಇವರು ಮದುಮಗ ಅವರ ಅಮ್ಮ ಬಳೆ ಶಾಸ್ತ್ರ ಮಾಡಿಸ್ಕೊಳ್ತಾಯಿದ್ರು. ಯಾವುದೇ ಫಂಕ್ಷನ್ ಇದ್ರೂ ಬಳೆ ಅನ್ನೋದು ಒಂದು ಹೆಣ್ಣಿಗೆ ಲಕ್ಷಣ ಅಲ್ವಾ. ನನಗಂತೂ ಈ ಥರ ಗ್ಲಾಸಿನ ಬಳೆ ಅಂತಂದರೆ ತುಂಬ ಇಷ್ಟ. ಹಾಗೆ ನನಗೂ ಬಳೆ ಎಲ್ಲ ಇಡಿಸಿದ್ರು. ನಾನು ಅದರಲ್ಲೂ ಒಂದೆರಡು ಫೋಟೋಸ್ ತೆಗೆಸ್ಕೊಂಡೆ. ಸೊ ನಾನ್ ಸ್ಟಾಪ್ ಕ್ಯಾಮ್ರಾಮ್ಯಾನ್ ಥರ ನನ್ನ ಫೋಟೋಸ್ ಆ್ಯಂಡ್ ನನ್ನ ಹಸ್ಬೆಂಡ್ ಫೋಟೋಸ್ ನಾವು ತೊಗೊಳ್ತಾನೆ ಇದ್ವಿ. ಆ್ಯಂಡ್ ಮದುವೆಗೆ ಡೆಕೋರೇಷನ್ ಈ ಥರ ಮಾಡಿದರು. ಚೇರ್ಸ್ ಎಲ್ಲ ಎಷ್ಟು ನೀಟಾಗಿ ಜೋಡಿಸಿ ಮಂಟಪನ ಕ್ರಿಯೇಟ್ ಮಾಡಿದರು. ತಾಳಿ ಕಟ್ಟೋ ಮುಂಚೆ ಗಂಡು ಹೆಣ್ಣಿನ ನಡುವೆ ಅಂತರ ಪಟ ಹಿಡಿದಿದ್ರು. ಹಾಗೆ ಸ್ವಲ್ಪ ರಿಚುವಲ್ಸ್ ಎಲ್ಲ ಮಾಡ್ತಿದ್ರು. ಅವ್ರ ಪ್ರಕಾರ ಏನಿರುತ್ತೋ ಅದೆಲ್ಲ. ಬ್ರೈಡ್ ಆ್ಯಂಡ್ ಗ್ರೂಮ್ಗೆ ದೊಡ್ಡ ಟೆನ್ಷನ್ ಏನು ಅಂತಂದರೆ ಪೂಜಾರಿ ಹೇಳೋ ಕೆಲಸ ಮಾಡಬೇಕಾ ಅಥವಾ ಫೋಟೋಗ್ರಾಫರ್ಗೆ ಪೋಸ್ ಕೊಡಬೇಕಾ ಅನ್ನೋದೇ ದೊಡ್ಡ ಕನ್ಫ್ಯೂಷನ್ ಇರುತ್ತೆ. ಹಾಗೆ ಇಲ್ಲಿ ಕೂಡ ನೋಡ್ತಿರ್ಬೋದು ಎಷ್ಟು ಮುಖದಲ್ಲಿ ಟೆನ್ಷನ್ ಇತ್ತು ಅಂತ ಹೇಳಿ. ಇದು ಕನ್ಯಾದಾನ ಮಾಡಿಸ್ತಾಯಿದ್ರು. ಅಂದರೆ ಹುಡುಗಿ ಅವರ ಸೋದರ ಮಾವ ಕನ್ಯಾದಾನ ಮಾಡಿಕೊಡ್ತಾಯಿದ್ರು. ಆಮೇಲೆ ಇಲ್ಲಿ ಹುಡುಗ ಮತ್ತು ಹುಡುಗಿ ಕೈಗೆ ಕಂಕಣ ಕಟ್ಟಿದ್ರು. ಸೊ ಎಲ್ಲರೂ ವೆಯ್ಟ್ ಮಾಡ್ತಿರೋ ಮೂಮೆಂಟ್ಗೆ ಟೈಮ್ ಬಂದೇ ಬಿಡ್ತು. ಪೂಜಾರಿ ಹುಡುಗನ ಕೈಲಿ ತಾಳಿ ಕೊಟ್ಟರು, ಎಲ್ರಿಗೂ ತೋರಿಸು ಅಂತ ಹೇಳಿ. ಆವಾಗಲೇ ಹುಡುಗ ಎಷ್ಟು ಟೆನ್ಷನಲ್ಲಿದ್ದರು ನೋಡಿ. ಮದುವೆ ಅಂದರೆ ಹಾಗೆ ಅಲ್ವಾ, ಒಂದು ಸುಂದರವಾದ ಕ್ಷಣ. ಇಷ್ಟು ದಿನ ಅವರು ಸಿಂಗಲ್ಸ್ ಆಗಿ ಅವರು ಲೈಫ್ ರೆಸ್ಪಾನ್ಸಿಬಿಲಿಟಿನ ತೊಗೊಂಡಿರ್ತಾರೆ. ಇವಾಗ ಒಂದು ಹೊಸ ಲೈಫ್ ಪಾರ್ಟ್ನರ್ ಬರ್ತಿದ್ದಾರೆ ಅಂತ ಅಂದರೆ ಅವ್ರು ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತಾರೆ. ಆಮೇಲೆ ಅವ್ರ ಜೊತೆ ಅವ್ರ ಫ್ಯಾಮಿಲಿ ಕೂಡ ಹುಡುಗ ಅಥವಾ ಹುಡುಗಿಗೆ ಒಂದು ರೆಸ್ಪಾನ್ಸಿಬಿಲಿಟಿನೇ. ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ದ ಮೂಮೆಂಟ್ ತಾಳಿ ಕಟ್ಟೋ ಟೈಮ್ ಬಂತು. ಪೂಜಾರಿ ಹುಡುಗನ ನಿಲ್ಲಿಸಿ ತಾಳಿ ಅವ್ರ ಕೈಲಿ ಕೊಟ್ಬಿಟ್ಟು ತಾಳಿ ಕಟ್ಟು ಅಂತ ಹೇಳಿಕೊಟ್ರು. ಎಲ್ಲರೂ ವಿಶ್ ಮಾಡಿದ್ರು ಅಕ್ಷತೆ ಹಾಕಿಬಿಟ್ಟು ಎಲ್ಲ ಒಳ್ಳೆಯದಾಗಲಿ ಅಂತ. ಮದುಮಗನ ನೋಡಿ ಚೇರ್ ಮೇಲೆ ಕೂತ್ಕೊಳ್ಳೋದು ಸುಮ್ಮನೆ ನಿಂತ್ಕೊಳ್ಳೋದು ಮಾಡ್ತಿದ್ದಾರೆ. ಟೆನ್ಷನಲ್ಲಿ ಹೀಗೆ ಆಗುತ್ತೆ ಒಂದೊಂದು ಸಲ. ಸೊ ನಾವೆಲ್ಲ ಹಿಂದೆ ಕೂತ್ಕೊಂಡು ರೇಗಿಸ್ತಾ ಇದ್ವಿ ಕುರಿ ಹಳ್ಳಕ್ಕೆ ಬಿತ್ತು ಅಂತ. ಅದಾದಮೇಲೆ ಕನ್ಯಾದಾನ ಮಾಡೋಕ್ಕೆ ನಾನು ಮತ್ತು ನನ್ನ ಹಸ್ಬೆಂಡ್ ಹೋದ್ವಿ ಹಾಲು ಏರಿಯೋಕ್ಕೆ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಲಾಗ್.
ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಹಾಗೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.